ವೆಲ್ಕಮ್ ಟು ಸಂಜನ ಚೇತನ್ ಯೂಟ್ಯೂಬ್ ಚಾನಲ್. ಇವತ್ತು ದರ್ಶನ ನೋಡ್ಕೊತಿದ್ದೀವಿ. ಆಮೇಲೆ ಆಟೋ ಬುಕ್ ಮಾಡ್ಕೊಂಡು ಅದಕ್ಕೆ ಹೋಗಿ ಅಲ್ಲಿ ಫುಲ್ಲು ರಶ್ ಇರುತ್ತೆ ಗೊತ್ತಾ. ಆಮೇಲೆ ಎಲ್ಕೊಂಬಲ್ಬೇಕಂದ್ರೆ ಏನೂ ಗೊತ್ತಿಲ್ಲ. ಅದಕ್ಕೆ ಪಪ್ಪ ಕಾರ್ ತಗೋ ಹೋಯ್ತಿಲ್ಲ, ಆಟೋದಲ್ಲಿ ಹೋಯ್ತಾ ಇದೀವಿ. ಅದಕ್ಕೆ ಅಪ್ಪ ಕಾರ್ ತಗೊಂಡು ಹೋಯ್ತಿಲ್ಲ ಅಂತ ಅದಕ್ಕೆ ಆಟೋದಲ್ಲಿ ಹೋಯ್ತಿದ್ದೀವಿ ಅಂತ ಗೊತ್ತಿಲ್ಲ ಅಂತ ಇದ್ದು. ಓಕೆ ಹೇಳಿ ಇದಾಗುತ್ತಂದೆ ಫೋರು. ಅಪ್ಪ ನೋಡಿ ಆಮೇಲೆ ಅಜ್ಜಿನ ನೋಡಿ ಎಲ್ಲ ಕಾಣ್ತಿಲ್ಲ ಅಜ್ಜಿ. ಇವಾಗ ನೋಡಿ ಅಕ್ಕನ. ಆಮೇಲೆ ಆಟೋ ಬುಕ್ ಮಾಡ್ಕೊಂಡು ಹೋಗ್ತಿದ್ವಿ. ಅದಕ್ಕೆ ಅಮ್ಮ ಇಲ್ಲೇ ಹಿಡ್ಕೊಂಡು ಬರ್ತೈತೆ, ನಾವು ಹೋಗ್ತಿದ್ದೀವಿ. ಹೋಗಿ ಇಲ್ಲೇ ಹಿಡ್ಕೊಂಬರ್ಬೇಕು. ಬಾಯ್ ಯಾಕೆ ಆಟೋ ಬರ್ತೈತೆ, ವೇಟ್ ಮಾಡ್ತಾ ಇದ್ದೀವಿ. ಆಯ್ತಾ ಬರ್ತೀವಿ, ಟೀ ಮಾಡ್ತೀವಿ, ಆಮೇಲೆ ಎಡ್ಕೊಂಡು ಹೋಗ್ತಿರ್ತೀವಿ. ಆಮೇಲೆ ಎಡ್ಕೊಂಡು ಹೋಗಿ ಕಾಲು ನಾವು ಹೋದೆ, ನನಗೆ ಗೊತ್ತಿಲ್ಲ ಅಂದೆ. ಮನೆಯಲ್ಲೇ ಇದ್ದಾಗ ಬಂದ್ವಿ. ಆಮೇಲೆ ಎಡ್ಕೊತಿದ್ದೆ ಬರ್ತೈತೆ ಫೋನು. ಆಟೋ ಕಾರಲ್ಲಿ ಹೋಗ್ತಿದ್ದೀವಿ. ಆಮೇಲೆ ಹೋಗಿ ಆಮೇಲೆ ಕಾರಲ್ಲಿ ಹೋಗ್ತಿದ್ದೀನಿ. ಆಮೇಲೆ ಹೋಗ್ಬಿಟ್ಟು ಆಮೇಲೆ ಅಪ್ಪ ಸುತ್ತಮೇಲೆ ಆಮೇಲೆ ರೈಸ್ ಬಾತ್ ಪರೋಟ ಬಿಸಿದಿದೆ. ಎಷ್ಟು ರಶ್ ಇದೆ. ಅಯ್ಯೋ ಸರ್ ಮುಂದೆ ರೈಟ್ ಹೋಗಿ, ಮುಂದೆ ಹೋಗಿ ರೈಟ್ ಗನ್ಮರ್ ಕಡೆ ಫೋಟೋ ಮಾಡಮ್ಮ.
ಖುಷಿ ಆಗ್ಬಿಡುತ್ತೆ. ಖುಷಿ ಆಗೋಯ್ತು. ಇನ್ನು ಆನೆನೇ ನೋಡಿಲ್ಲ, ಅಂಬಾರಿ ನೋಡಿಲ್ಲ. ಖುಷಿ ಆಗೋಯ್ತು ಅಂತ ಶಯನ್ಗೆ. ನಮ್ದು ಕೋಟೆ ಮಾರಮ್ಮನ ದೇವಸ್ಥಾನ 12 ವರ್ಷ ಬೇಕಾಯ್ತಲ್ಲ. 12 ವರ್ಷಕ್ಕೆ ಈ ಸತಿ ದಸರಾ ಏಯ್ ನಡಿಬೇಕು ಶಯನ್. ಶಯನ್ ಶಯನ್ ನೋಡಿಲಿ. ವಾ ಆಗಲ್ಲ ಅಲ್ಲಿ ಎತ್ಕೊಳ್ಳಕ್ಕೆ. ಬಾ ಈ ಕಡೆಗೆ ಆ ಕಡೆಯಿಂದ ಈ ಕಡೆಗೆ ನಡ್ಕೊಂಡ್ ಬಂದ್ವಿ. ಇಲ್ಲಿಂದ ಕೋಟೆ ಮಾರಮ್ಮನ ದೇವಸ್ಥಾನದ ಹತ್ರ ಬರೀ 10 ಇಯರ್ಸ್ಗೆ ಅಂಬಾರಿ ನೋಡ್ತಾವಳೆ. 4 ಇಯರ್ಸ್ಗೆ ಅಂಬಾರಿ ನೋಡ್ತಾನೆ. ಅವ್ನು 4 ಇಯರ್ಸ್ಗೆ ನೋಡ್ತಾನೆ, ನಾನು 30 ಇಯರ್ಸ್ ನೋಡ್ತಾ ಇದ್ದೀನಿ. ಲೈಫ್ ಹಾಕ್ಬಿಟ್ಟು 4 ಇಯರ್ಸ್ಗೆ 10 ಇಯರ್ಸ್ಗೆ ಇನ್ನೂ 60 ಇಲ್ಲ. ಚೇತೋರೆಲ್ಲ 30 ವರ್ಷ 35 ವರ್ಷ ಅಷ್ಟೇ ಕಲ್ತಿದ್ರು. ಒಳಗಡೆ ಬಂದ್ವಿ. ಬರೀಗೆ ಫ್ರೀ ಕೊಡು. ಅಂಬರಿ ನೋಡಕ್ ಓಡ್ದೈತೆ ಅಜ್ಜಿ. ನೋಡಲ್ಲಿ ಓಡೋ ನೀನು. ಇವನು ಬಂದ್ರೆ ನಡೆಯಲ್ಲ. ನಿಮ್ದು ಯಾವ ಗೇಟಪ್ಪ ಇದು? ಯಾವುದು? ಕೋಟೆ ಮಾರಮ್ಮ ಏನು ಶಯನಿಲ್ಲ. ಪಾಸ್ ಸಿಗ್ಬೇಕಿತ್ತಲ್ಲ. ನಿಧಾನಕ್ಕೆ ಕುದುರೆ ಬೇಕಂತ ಏನಿಲ್ಲ. ಹಿಂಗೆ ನಾವು ಹೋಗಿ ಕುತ್ಕೊಬಿಡೋದು. ಅಜ್ಜಿ ಬ್ಯಾಗ್ ಎತ್ಕೊ ಓಡ್ದೆ. ಸೀಟ್
ಪ್ರಯತ್ನ ನಮ್ಮದು. ಒಡೆಯರ್ ಕಾಲದಲ್ಲಂತೂ ದಸರೆಯ ಸಾಂಸ್ಕೃತಿಕ ಪರಂಪರೆ ವಿಶ್ವ ಮಂಗಲದಲ್ಲಿ ಈ ನಾಡಹಬ್ಬ ದಸರಾದ ಜಂಬೂತ್ಸವಾದಿ ಮೆರವಣಿಗೆಯಲ್ಲಿ ಮೆರೆದಿರುವಂತಹ ಸಾಂಸ್ಕೃತಿಕ ರಾಯಭಾರಿಗಳಾದ ನಮ್ಮ ಜನಪದರ ಕಲೆಯನ್ನು ಕೊಂಡೊಯ್ದು ಜನರಿಗೆ ಪರಿಚಯಿಸುವ ಮೆರವಣಿಗೆಯಲ್ಲಿ ಎಲ್ಲ ಕಲಾತಂಡಗಳು ಭಾಗವಹಿಸ್ತಾ ಇದೆ. 1610ರಲ್ಲಿ ರಾಜ ಒಡೆಯರಿಂದ ಆರಂಭಿಸಲ್ಪಟ್ಟ ಈ ದಸರಾ ನಾಡ ಹಬ್ಬವಾಗಿ ಜನರ ಹಬ್ಬವಾಗಿ ಮೈದಾನ ಅನುಭೂತಿ. ಹೇಳಿ ಎಷ್ಟು ದಿವಸಕ್ಕೆ ನೋಡ್ತಾ ಇದ್ದೀರಾ? ಫಸ್ಟ್ ಅರಮನೆ ಒಳಗೆ ನಾನು ನೋಡ್ತಿರೋದು, ಆಚೆನೆ ನೋಡ್ತಿರೋದು. 20 ವರ್ಷಕ್ಕೆ ನೋಡ್ತಾ ಇದ್ದಾರೆ. ನಾವೇ ಬೆಟ್ಟಲ್ಲ. ಆನೆಯಾಗಿ ಬರೀ ನೀನು ಎಷ್ಟು ವರ್ಷಕ್ಕೆ ನೋಡ್ತಾ ಇದೀಯಾ? 10 years. ಇಯರ್ಸ್ಗೆ ದಸರಾ ನೋಡ್ತಾವ್ರೆ. ಕುಣಿತದ ಶಯನ್, ನೀವೆಲ್ಲರೂ ಕೂಡ ನೀವು? ಹಮ್ಮಿಕೊಳ್ತಾ ಇದ್ದೀರಿ. 4 years ಹೇಳು ಇನ್ನೇನು 4 ಅನ್ನು ಹೇಳು. ಸರ್ವ ಜನಾಂಗದ ಶಾಂತಿಯ ತೋಟ ಅದುವೇ ಕಣ್ತಪ್ಪಿಕೊಳ್ತಾ ಇದ್ದೀರಾ. ಅವರ ಶಕ್ತಿ ಭರಿತವಾಗಿರುವಂತಹ ಕುಣಿತವನ್ನ ನೀವು ಕಾಣ್ತಾ ಇದ್ದೀರಾ. ಆ ಮುಖಭಾವವನ್ನ ನೀವು ಕಾಣ್ತಾ ಇದ್ದೀರಾ. ಆ ವೀರತ್ವವನ್ನ ನೀವಿಲ್ಲಿ ಕಣ್ತುಂಬಿಕೊಳ್ತಾ ಇದ್ದೀರಾ. ವೀರಭದ್ರ ವೀರದ ಇದರ ಒಂದೊಂದು ಬಳವು ಧರ್ಮದ ಸಂಕೇತ ಎನ್ನುತ್ತಾರೆ. ಕರಡಿ, ಟೊಳ್ಳು, ಕುಲಾಯಿ ಶ್ರುತಿತಾರೆ. ಸಾಂಸ್ಕೃತಿಕ ಸಂಭ್ರಮ. ಬಂಧುಗಳೇ, ಇದು ದೇಶದಲ್ಲಿ ದಸರಾ ನವರಾತ್ರಿ ಉತ್ಸವ ನಡೀತಾ ಇದ್ದು ಕೂಡ ಮೈಸೂರಿನ ದಸರಾ ವಿಶೇಷ ಸ್ಥಾನದಲ್ಲಿ ನಿಲ್ಲುತ್ತೆ. ಅದರಲ್ಲೂ ಕೂಡ ವಿಜಯದಶಮಿ ದಿನ ನಡೆಯುವಂತಹ ಈ ಒಂದು ಜಂಬೂ ಸವಾರಿ ಇಡೀ ವಿಶ್ವದಲ್ಲಿ ಶ್ರೇಷ್ಠ ಮತ್ತು ವಿಶಿಷ್ಟ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗಲಾರದು. ಬಂಧುಗಳೇ, ಮಹಾತ್ಮ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಸ್.ಸಿ. ಮಹದೇವಪ್ಪನವರು ಹಾಗೂ ಕರ್ನಾಟಕ ಸರ್ಕಾರದ ಎಲ್ಲ ಸಚಿವರು, ಎಲ್ಲ ಶಾಸಕರುಗಳು, ಎಲ್ಲ ಗಣ್ಯಮಾನ್ಯರು, ಹಾಸ್ಯದವರಿಗೆ ಅನ್ನ ನೀಡುವ ಕಾಯಕಲ್ಪದೊಂದಿಗೆ ಸಾಮಾಜಿಕ ನ್ಯಾಯದಲ್ಲಿ ಕೆಲಸ ಮಾಡಿದ ಕರ್ನಾಟಕ ಸರ್ಕಾರ ಮೈಸೂರು ದಸರೆ ಪ್ರತಿ ವರ್ಷವೂ ಕೂಡ ವಿಜೃಂಭಣೆಯಿಂದ ನೀಡಲಿಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಎಲ್ಲರೂ ಕೂಡ ಈ ಒಂದು ಕಾಳಿಸದಲ್ಲಿ ಈ ಬಾರಿಯ ಮೈಸೂರು ದಸರಾ ಇನ್ನಷ್ಟು ವಿಶಿಷ್ಟವಾಗಿ ಮೂಡಿ ಬರ್ತಾ ಇದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರ ಮುತುವರ್ಜಿಯಿಂದ, ಅವರ ಕಾಳಜಿಯಿಂದ, ಅವರ ವಿಶೇಷ ಆಸಕ್ತಿಯಿಂದ ಈ ಬಾರಿ ಏಳು ಕೂಡ ಮೈಸೂರು ದಸರಾಗೆ ಪ್ರಥಮ ಬಾರಿಗೆ ನಮ್ಮೆಲ್ಲರನ್ನ ಕಟ್ಟಿಕೊಳ್ಳುವ ಮಾಡಿದ್ದು ಈ ಬಾರಿಯ ವಿಶೇಷ ಬಂಧುಗಳೇ. ಇದೀಗ ಆಗಮಿಸ್ತಾ ಇದ್ದಾರೆ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯನವರು ಹಾಗೂ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಅವರು, ಡಾಕ್ಟರ್ ಎಸ್.ಸಿ. ಮಹದೇವಪ್ಪನವರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಹೆಮ್ಮೆಯ ಸಚಿವರಾದ ಶಿವರಾಜ್ ಎಸ್. ತಂಗಡಗಿಯವರು, ಸಚಿವ ಸಂಪುಟದ ಸಹೋದ್ಯೋಗಿಗಳು ಹಾಗೂ ಮಾನ್ಯ ಶಾಸಕರು, ಜನಪ್ರತಿನಿಧಿಗಳು, ಅಧಿಕಾರಿ ವರ್ಗ ಇದೀಗ ಈ ದಸರಾ ಜಂಬೂ ಸವಾರಿಗೆ ಸಾಕ್ಷಿಯಾಗಲಿದೆ. ಎತ್ತರ 2.8 ಮೀಟರ್, ಶರೀರದ ಉದ್ದ 3.84 ಮೀಟರ್, ಅಂದಾಜು ತೂಕ 4050 ಕೆಜಿ. ದುಬಾರೆ ಆಲಿ ಶಿವರಿಂದ ಬಂದಿದ್ದಾನೆ ಧನಂಜಯ. 2013ರಲ್ಲಿ ಹಾಸನ ಜಿಲ್ಲೆಯ ಯಸಲೂರು ವಲಯದ ಅರಣ್ಯ ಪ್ರದೇಶದಲ್ಲಿ ಸೆರೆ ಹಿಡಿಯಲಾಗಿದ್ದು ಧನಂಜಯನನ್ನು ಶಕ್ತಿಶಾಲಿಯಾಗಿರುವಂತಹ ದೇಹ, ಶಿಸ್ತುಪೂರ್ಣ ನಡತೆಯೊಂದಿಗೆ ಶೀಘ್ರದಲ್ಲೇ ಒಳಗಿಸಿಕೊಂಡು ತರಬೇತಿಯನ್ನ ಪಡೆದುಕೊಂಡಿದ್ದು ನಮ್ಮ ಧನಂಜಯ ವಿಶಾಲೆ ಆಲೆಯಾಗಿ ಮುನ್ನಡೆಯುತ್ತಿದ್ದಾನೆ. ಕಾಡಾನೆ ಮತ್ತು ಭೂಮಿಗಳನ್ನು ಸೆರೆ ಹಿಡಿಯುವ ಪ್ರಮುಖ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದಾನೆ ಧನಂಜಯ. ಕಳೆದ 7 ಸಫಾರಿ ಸೇವೆಯಲ್ಲಿ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಪ್ರವಾಸಿಗರ ಜೊತೆಗೆ ನಿಯಮಿತ ಸಂವಹನ ಹೊಂದುತ್ತಿರುವ ಕಾರಣದಿಂದಾಗಿ ಈ ಆನೆಗೆ ಮಾನವ ಸಂಪರ್ಕದ ಉತ್ತಮ ಪರಿಚಯವಿದೆ. ಜೊತೆಗೆ ಶಾಂತ, ನಿಯಂತ್ರಿತ ನಡವಳಿಕೆಯ ಇದರ ಪ್ರಮುಖ ಲಕ್ಷಣವಾಗಿದೆ. ಈ ಆನೆ ಕಳೆದ 14 ವರ್ಷಗಳಿಂದ ನಿರಂತರವಾಗಿ ಮೈಸೂರು ದಸರಾ ಮಹೋತ್ಸವದಲ್ಲಿ ಭಾಗವಹಿಸುತ್ತಾ ಇದೆ. ಈಗ ಬರ್ತಾ ಇದೆ ಮಹೇಂದ್ರ. ಮೊದಲ ಬಾರಿಗೆ ಮೈಸೂರು ದಸರಾ ಮಹೋತ್ಸವದಲ್ಲಿ ಸಾಧನೆಯಾಗಿ ಭಾಗವಹಿಸಿದ್ರು. ಅದೇ ವರ್ಷ ಶಿಸ್ತುಪೂರ್ಣದರೆ ಹಾಗೂ ಉತ್ತಮ ಆಯ್ಕೆ
ಪಾಲನೆಯೊಂದಿಗೆ ಅರಣ್ಯ ಇಲಾಖೆಯ ನಂಬಿಗಸ್ತ ಆನೆಯಾಗಿ ಗುರುತಿಸಲಾಗಿದೆ. ಭೀಮ ಭೀಮ ಬರುತ್ತಿದ್ದಾನೆ ನೋಡಿ. ಭೀಮನ ಪಕ್ಕದಲ್ಲಿ ಕಂಚನ್ ಪಕ್ಕದಲ್ಲಿ ಏಕಲವ್ಯ. ಭೀಮನ ವಯಸ್ಸು 25 ವರ್ಷಗಳು. ಶರೀರದ ಎತ್ತರ 2.85 ಮೀಟರ್. ಶರೀರದ ಉದ್ದ 3.05 ಮೀಟರ್. ಅದ್ಭುತವಾದಂತಹ ದೃಶ್ಯಗಳನ್ನು ನೀವು ಎಳಸೂರು ಬಳಿ ಅರಣ್ಯ ಇಲಾಖೆಯ ಯಶಸ್ವಿಯಾಗಿ ಸೆರೆಹಿಡಿಯಲಾಯಿತು. ಪ್ರಬಲ ಶರೀರದ ಈ ಆನೆ ಶೀಘ್ರದಲ್ಲೇ ಪಳಗಿಸಿ ತರಬೇತಿ ನೀಡಲಾಯಿತು. ಆರೋಗ್ಯವಂತ ಹಾಗೂ ಶಿಸ್ತುಪೂರ್ಣದ ಹೊಮ್ಮಿ ಧ್ವನಿಯು ವರ್ಧಿಸಿ ಬಹುದೂರದವರೆಗೂ ಕೇಳಿಸುತ್ತೆ. ಇತ್ತೀಚೆಗೆ ಇದನ್ನ ಹಿತ್ತಾಳೆಯಿಂದ ಮಾಡಿದ್ದಾರೆ. ಕೊಂಬುಗಳು ಕರೆದಾವ, ಕಾಳೆಗಳು ಉದ್ಯಾವ, ಜನಪದರ ಹಾಡು ಇದರ ವರ್ಣಗಳ ವಿನ್ಯಾಸ, ತಯಾರಿಕೆ ಮತ್ತು ನವೀಕರಣದಲ್ಲಿ ತೊಡಗಿದೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಈ ಸಂಸ್ಥೆಯು ಭಾರತದ ಅತ್ಯಂತ ಹಳೆಯ ಮತ್ತು ದೊಡ್ಡ ಏರೋಸ್ಪೇಸ್ ತಯಾರಿಕೆ ಸಂಸ್ಥೆಗಳಲ್ಲಿ ಒಂದಾಗಿದೆ. ಈ ಸಂಸ್ಥೆ ಸ್ಥಾಪನೆಯಾಗಿದೆ 23 ಡಿಸೆಂಬರ್ 1940ರಲ್ಲಿ. ಬೆಂಗಳೂರು ಕೇಂದ್ರ ಸ್ಥಾನವಾಗಿದೆ. ಸ್ವದೇಶಿ ನಿರ್ಮಿತ ಮೊದಲ ಯುದ್ಧ ವಿಮಾನ HAL ಯುದ್ಧ ಹೆಲಿಕಾಪ್ಟರ್ ಪ್ರಚಂಡ LUS HTFE 25 HTTB 40 HDT 36 ಮತ್ತು CATS ವಾರಿಯರ್ ಮಾದರಿಗಳನ್ನ ವೀಕ್ಷಿಸಬಹುದಾಗಿದೆ. HAL ಸಂಸ್ಥಾಪಕರಾದ ಸೇಲ್ ವಾಲ್ಟನ್ ಹೀರಾಚಂದ್, ಮೈಸೂರು. ಇದೊಂದು ದೊಡ್ಡ ಆಕಾರದ ತಮಟೆ. ಗಾಡಿಯ ಚಕ್ರದ ಆಕಾರವನ್ನ ಹೋಲುವ ಈ ವಾದ್ಯದ ಸದ್ದು ಕೂಡ ದೊಡ್ಡ ಪ್ರಮಾಣದಲ್ಲಿದೆ. 5 ಅಡಿ ವ್ಯಾಸದ ಎತ್ತಿನ ಬಂಡಿಯ ಚಕ್ರದ ಹಳಿಗೆ ಎಮ್ಮೆಯ ಚರ್ಮವನ್ನ ಹೊದಿಸಿ ತಯಾರಿಸಿದಂತಹ ಚರ್ಮ ವಾದ್ಯ ಕಲಾವಿದರು ಕೈಯಲ್ಲಿ ಕಣಿ ಎಂಬ ಒಂದು ಸಣ್ಣದಾದ ಚರ್ಮದ ವಾದ್ಯವಿರುತ್ತೆ. ಅದನ್ನ ಎಡಗೈಯಲ್ಲಿ ಹಿಡಿದು ಬಲಗೈಯಲ್ಲಿ ಬಾರಿಸುತ್ತಾರೆ. ಮುಖ್ಯಸ್ಥರು ಕಣಿ ಬಾರಿಸುವ ತಾಳವನ್ನೇ ಜಗ್ಗಲೆಗೆ ಬಡಿಯವರೆಲ್ಲ ಅನುಸರಿಸುತ್ತಾರೆ. ಜಗ್ಗಲಗೆಯನ್ನ ವೀರಾವೇಶದಿಂದ ಕುಣಿಯುತ್ತಾ ಉಳಿಸಿಕೊಂಡು ಮುಂದೆ ಸಾಗುತ್ತಾರೆ. ಉತ್ತರ ಕರ್ನಾಟಕದಲ್ಲಿ ದಸರಾ, ದೀಪಾವಳಿ, ಜಾತ್ರೆ, ವಿಶೇಷ ಉತ್ಸವದ ಮೆರವಣಿಗೆಯಲ್ಲಿ ಜಗ್ಗಲೆಗಳನ್ನ ಬಾರಿಸುತ್ತಾರೆ. ಜನಪದ ಕಲೆ ಪ್ರಕಾರಗಳಿದ್ದ ಹಾಗೆಯೇ ಉತ್ತರ ಕರ್ನಾಟಕ ಭಾಗದಲ್ಲಿಯೂ ಅನೇಕ ರೀತಿಯಾದಂತಹ ಜನಪದ ಕಲೆಗಳಿವೆ. ನಾವು ಮೈಸೂರು, ಮಂಡ್ಯ, ಚಾಮರಾಜನಗರ ಭಾಗದಲ್ಲೆಲ್ಲ ಮಾಸುಮಲ್ಲಯ್ಯ ಅಂದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲಮ್ಮ ಮತ್ತೊಂದು ಸ್ತಬ್ಧಚಿತ್ರ ಭಾರತ್ ಸುಮಾರು 58ಕ್ಕೂ ಹೆಚ್ಚು ಸ್ತಬ್ಧಚಿತ್ರಗಳು, 60ಕ್ಕೂ ಹೆಚ್ಚು ಕಲಾತಂಡಗಳು ಈ ಒಂದು ಜಂಬೂ ಸವಾರಿಯ ಮೆರವಣಿಗೆಯಲ್ಲಿ ನಾವು ನೋಡಬಹುದು. ಹಲವು ಬಣ್ಣಗಳು ಸೇರಿದರೂ ಕೂಡ ನಮ್ಮೆಲ್ಲರ ಎದೆಯಲ್ಲಿರುವಂತಹ ಪ್ರೀತಿ ಮತ್ತು ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್ನ ಈ ವಾಹನ ಅಭಿವೃದ್ಧಿಗಾಗಿ ಸರ್ಕಾರವು 2016ರಲ್ಲಿ ಕರ್ನಾಟಕ ಭೂಮಿ ಅಭಿವೃದ್ಧಿ ನಿಗಮವನ್ನು ಸ್ಥಾಪಿಸಿದೆ. 2017ರಲ್ಲಿ ಸಿದ್ದರಾಮಯ್ಯ ಅವರು ನಿಗಮದ ಲೋಕಾರ್ಪಣೆ ಹಾಗೂ ಲೋಗೋ ಬಿಡುಗಡೆ ಕಾರ್ಯಕ್ರಮ ಭಾರತದ ರಾಷ್ಟ್ರೀಯ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಶಿವಪುರ ಪಟ್ಟಣವು ಸತ್ಯಾಗ್ರಹ ಚಳವಳಿಗೆ ಹೆಸರುವಾಸಿಯಾಯಿತು. ಈ ಚಳವಳಿ 1938ರ ಏಪ್ರಿಲ್ 10ರ ನಿರ್ಮಾಣ ಮಾಡಲಾಗಿದೆ. ಮಹಾತ್ಮ ಗಾಂಧೀಜಿಯವರು 1948ರಲ್ಲಿ ವಿಧಿವಶರಾದ ನಂತರ ಅವರ ಚಿತಾಭಸ್ಮವನ್ನು ಭಾರತದೆಲ್ಲೆಡೆ ವಿವಿಧ ಸ್ಥಳಗಳಲ್ಲಿ ವಿಸರ್ಜನೆ ಮಾಡಲಾಯಿತು. ಕರ್ನಾಟಕದ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಬಳಿಯ ಪವಿತ್ರ ಸ್ಥಳವಾದ ಪಶ್ಚಿಮ ವಾಹಿನಿ ನದಿಯಲ್ಲಿಯೂ ಅವರ ಚಿತಾಭಸ್ಮವನ್ನು ವಿಸರ್ಜನೆ ಮಾಡಲಾಯಿತು. ಈ ಪುಣ್ಯ ಸ್ಮರಣೆಯ ನೆನಪಿಗಾಗಿ ಪಶ್ಚಿಮ ವಾಹಿನಿಯ ಸಮೀಪದಲ್ಲಿ ವಿಶೇಷ ಸ್ಮಾರಕವೊಂದನ್ನು ನಿರ್ಮಿಸಲಾಗಿದೆ. ಒಂದು ಕಲೆ ಕಲಾವಿದರು ಅತ್ಯಂತ ಸಡಗರ ಸಂಭ್ರಮದಿಂದ
ಕಾಳಜಿಯ ನಗರಗಳು. ಶಯನ ಕಂಡಪಡಿ ತೀರ್ಸ್ತದೆ. ಕಾಳಜಿಯ ನಗರ ಎಂದು ಪ್ರತಿಯೊಬ್ಬ ನಾಗರಿಕರ ಹಕ್ಕು. ಜನಸಾಮಾನ್ಯರ ಕಲ್ಯಾಣ ವಿಕಸಿತ ನಗರಗಳು, ಸಮಾನ ಅವಕಾಶಗಳು ಮತ್ತು ಸ್ಥಿರವಾದ ಭವಿಷ್ಯ. ಅದರ ಹಿಂದೆ ಸುಸ್ಥಿರ ಮತ್ತು ಸುಸ್ಥಿರ ಮೈಸೂರು ಕರ್ನಾಟಕ ರಾಜ್ಯದ ಅತ್ಯಂತ ಪ್ರಮುಖ ನಗರಗಳಲ್ಲಿ ಒಂದು. ಮೈಸೂರಿಗೆ ನಾಡಪ್ರಭು ಕೆಂಪೇಗೌಡರು ಕೆರೆ ಕಟ್ಟೆಗಳನ್ನ ಕಟ್ಟಿಸಿ ದೇವಾಲಯಗಳ ಮತ್ತು ಹಲವಾರು ಸಣ್ಣ ಸಣ್ಣ ದೇವಾಲಯಗಳ ರೈತರ ಬದುಕನ್ನ ತೋರಿಸುವಂತಹ ಪ್ರಯತ್ನ ವಿಶೇಷವಾಗಿ ನೋಡಬಹುದು. ಕೊಡಗಿನ ಅಲ್ಲಿ ಕಲಾವಿದರು ಅದಾದ ನಂತರ ಕರಗ ಕುಣಿತವನ್ನ ನೋಡ್ತಾ ಇದೀವಿ ನಾವು ಬೆಂಗಳೂರು. ಸಾಗುವುದು ಆರ್ಥಿಕ ವಿಷಯವನ್ನ ಅದು ಅತ್ಯಗತ್ಯವಾಗಿದೆ. ಈ ಕ್ರಾಂತಿಯಲ್ಲಿ ಮುಂಚೂಣಿಯಲ್ಲಿರುವ ಸಂಸ್ಥೆಗೆ ಕರ್ನಾಟಕ ಆದಿಜಾಂಬವ ಅಭಿವೃದ್ಧಿ ನಿಗಮ. ಕರ್ನಾಟಕ ಆದಿಜಾಂಬವ ಅಭಿವೃದ್ಧಿ ನಿಗಮ ಇಲಾಖೆಯ ಕಾರ್ಯಕ್ರಮಗಳು ಸಪ್ತಚಿತ್ರದಲ್ಲಿ ನಾವು ಕಾಣಬಹುದು. ರಾಜ್ಯದ ಪರಿಶಿಷ್ಟ ಜಾತಿ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಆಶಯದಂತೆ ಸ್ಥಾಪಿತಗೊಂಡಂತಹ ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಗಮವು ರಾಜ್ಯದ ಪರಿಶಿಷ್ಟ ಜಾತಿ ಸಮುದಾಯದ ನೆರವು ನೀಡುತ್ತದೆ. ಭೂ ಒಡೆತನ ಯೋಜನೆ ಪರಿಶಿಷ್ಟ ಜಾತಿಯ ಭೂರಹಿತ ಮಹಿಳಾ ಕೃಷಿ ಕಾರ್ಮಿಕರಿಗೆ ಜಮೀನು ಖರೀದಿಸಲು ಮತ್ತು ನೋಂದಣಿಗಾಗಿ ಆರ್ಥಿಕ ಸಹಾಯ ನೀಡಲಾಗುತ್ತದೆ. ಕರ್ನಾಟಕ ಆದಿಜಾಂಬವ ಅಭಿವೃದ್ಧಿ ನಿಗಮ. ಕಲಾವಿದರು ದಯಮಾಡಿ ಮುಂದೆ ಸಾಗಬೇಕು. ಶಬ್ದಚಿತ್ರಕ್ಕೆ ಕೃಷಿಯೇ ಭಾರತದ ಬೆನ್ನೆಲುಬು, ರೈತಾಪಿಗಳೇ ಜೀವನಾಡಿ. ಹತ್ತಿಯಿಂದ ನೂಲು ತೆಗೆದ ಬಟ್ಟೆ ತಯಾರಿಸುವುದು ಸಿಂಧು ನಾಗರಿಕತೆ ಕಾಲದಿಂದಲೂ ಈ ನೆಲದ ಪ್ರಾಚೀನ ಸಂಸ್ಕೃತಿ. ಕರಕದಿಂದ ನೂಲು ತೆಗೆದ ಮೂಲಕ ಭಾರತದಲ್ಲಿ ಮತ್ತೊಂದು ಕ್ರಾಂತಿಯನ್ನೇ ಮಾಡಿದ್ದಾರೆ. ಅದಾದ ನಂತರ ಚೆಂಡೆ ವಾದ್ಯವನ್ನ ತಾವು ಗಮನಿಸ್ತಾ ಇದ್ದೀರಾ. ವಿಶೇಷ ಕಲೆ ಚೆಂಡೆ ವಾದ್ಯ ನಮ್ಮ ಉಡುಪಿ ಜಿಲ್ಲೆಯ ಕಲೆ. ರಾಯಚೂರು ಜಿಲ್ಲೆ ಸರ್ವಧರ್ಮ ಸಾಮರಸ್ಯದ ನೆಲೆ. ನೀರಾವರಿ ಮೂಲಗಳು ಇಲ್ಲದಿರುವುದರಿಂದ ಮಳೆಯಾಶ್ರಿತ ಪ್ರದೇಶದ ಪ್ರಮುಖ ಬೆಳೆಯಾಗಿ ಮಾವು ದೇವಾಲಯ ವಾಸ್ತುಶಿಲ್ಪದ ಮಾಸ್ಟರ್ಕಿ. ಕರ್ನಾಟಕದ ಶಹನಾಯಿ ವಾದನ ಕಲಾವಿದರು ಶ್ರೀ ಲಕ್ಕಪ್ಪ ಮಾರುತಿ ಭಜಂತ್ರಿ, ಶ್ರೀ ಮಾರುತಿ ದೇವರ ಶಹನಾಯಿ ಕಲಾ ಸಂಘ, ಬೆಳಗಲಿ, ಬಾಗಲಕೋಟೆ ಜಿಲ್ಲೆ.
ಮೈಸೂರಿನಲ್ಲಿರುವ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆಯು ಕೇಂದ್ರ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸ್ವಾಯತ್ತ ಸಂಸ್ಥೆ. ಸುಮಾರು 6 ದಶಕಗಳ ಹಿಂದೆ ಸ್ಥಾಪನೆಯಾಯಿತು. ಸಂಸ್ಥೆಯು ಮಾತು, ಭಾಷೆ ಮತ್ತು ಕಿವಿಗೆ ಸಂಬಂಧಪಟ್ಟ ಸಮಸ್ಯೆಗಳ ತಡೆಗಟ್ಟುವಿಕೆ, ಗುರುತಿಸುವಿಕೆ ಮತ್ತು ಅವುಗಳ ಬುದ್ಧಿವಂತಿಕೆ, ಸಮಾನತೆ, ಭರವಸೆಗಳೇ ಇಲಾಖೆಯ ಮೊದಲ ಆದ್ಯತೆ. ಪರಸ್ಪರ ಸಹಾಯ, ಕೈ ಹಿಡಿದು ಬೆಳೆಯುವ ಮತ್ತು ಬೆಳೆಸುವ ಹಂಬಲವೇ ಕಲ್ಯಾಣ ಇಲಾಖೆಯ ಮೊದಲ ಗುರಿ. ಕಾಡುತ್ತಲಿರುವ ಬಡತನ, ನಿರುದ್ಯೋಗ, ಅಶಿಕ್ಷಣದ ಕೊರತೆಗಳನ್ನು ನಿವಾರಿಸಿ ಭವಿಷ್ಯದ ಉತ್ತಮ ಪ್ರಜೆಗಳನ್ನು ರೂಪಿಸುವುದೇ ಇಲಾಖೆಯ ಪ್ರಮುಖ ಆದ್ಯತೆಯಾಗಿದೆ. ಕರ್ನಾಟಕ ಸರ್ಕಾರದ ಪರಿಪಕ್ವ ಮಾರ್ಗದರ್ಶನದಲ್ಲಿ ಪರಿಪೂರ್ಣತೆಯೆಡೆಗೆ ಹೆಜ್ಜೆಗಳನ್ನು ಇಡುತ್ತಿರುವ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಸಮಾನತೆ, ಸೋದರತೆ, ಶಿಕ್ಷಣ, ಒಗ್ಗಟ್ಟು, ಉದ್ಯೋಗ ಅವಕಾಶಗಳ ಹೆಚ್ಚಳ ಹಾಗೂ ಸಾಮಾಜಿಕ ಭದ್ರತೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಗಟ್ಟಿಯಾದ ತಳಹದಿಯನ್ನು ರೂಪಿಸುವ ಕೆಲಸದಲ್ಲಿ ಗಂಭೀರವಾಗಿ ತೊಡಗಿಸಿಕೊಂಡಿದೆ. ಇದು ಪ್ರಗತಿಯ ರಥ. ಎಲ್ಲರನ್ನೂ ಕೈ ಹಿಡಿದು ಕರೆದೊಯ್ಯುವ, ಜೊತೆಗೂಡಿ ಬೆಳೆಸುವ, ಭವ್ಯ ಭವಿಷ್ಯತ್ತನ್ನು ಕಟ್ಟಿಕೊಡುವ ಮಹೋನ್ನತ ಉದ್ದೇಶದೊಡನೆ ರೂಪುಗೊಂಡಿದೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಸ್ತಬ್ಧಚಿತ್ರ. ಅದಾದ ನಂತರ ಕಲಾತಕ ತಾವು ನೋಡ್ತಾ ಇದ್ದು ಗುಜರಾತ್ನ ರತ್ವಾ ಗುಡಲಟ್ಟು ನೃತ್ಯ. ನಮ್ಮ ಕರ್ನಾಟಕ ಸರ್ಕಾರದ ಜನಪರ ಯೋಜನೆಗಳೊಂದಿಗೆ ಮುಂದುವರಿಯುತ್ತಿದೆ. ಅತ್ಯಂತ ವಿಜೃಂಭಣೆಯ ಮೈಸೂರು ದಸರಾ ವಿಜಯದಶಮಿಯ ಏನದು ಕುಶಾಲ್ ವೈಬ್ರೇಷನ್ ಅಂತ ಮೈಸೂರು ಸಿಗ್ನಲ್ ಚಾಮುಂಡೇಶ್ವರಿಗೆ ಇದೀಗ ಮೆರವಣಿಗೆಯನ್ನ ಕೊಂಡೊಯ್ದು ಸಂಘಟನೆಯೊಂದಿಗೆ ಮಾನ್ಯ ಸಂಸದರಾದಂತಹ ಯದುವೀರ ಒಡೆಯರವರಿಗೆ ಅನಂತ ವಂದನೆಗಳು ಮತ್ತು ಮುಖ್ಯಮಂತ್ರಿಗಳು ಎಲ್ಲರ ಕೈ ಬೀಸಿ ಶುಭಾಶಯವನ್ನ ತಿಳಿಸ್ತಾ ಇದ್ದಾರೆ. ಹಾಗೆ ಮೈಸೂರು ಜಿಲ್ಲಾಧಿಕಾರಿಗಳನ್ನ ಲಕ್ಷ್ಮೀಕಾಂತ ರೆಡ್ಡಿ ಅವರಿಗೆ ಮೈಸೂರಿನ ಪ್ರಥಮ ಪೊಲೀಸ್ ಆಯುಕ್ತರ